ಮಾದಪ್ಪ ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ. ಶಿವರಾತ್ರಿ ಹಬ್ಬಕ್ಕೇನೇನು ಕೆಲವು ದಿನಗಳಷ್ಟೇ ಬಾಕಿ ಇದ್ದು ಮಾದಪ್ಪನ ಸನ್ನಿಧಿಯಲ್ಲಿ ಶಿವರಾತ್ರಿ ಹಬ್ಬವನ್ನ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡೋದಂದ್ರೆ ಭಕ್ತರಿಗೆ ಎಲ್ಲಿಲ್ಲದ ಉತ್ಸಾಹ. ಹೀಗಾಗಿ ಸಹಸ್ರಾರು ಮಂದಿ ಭಕ್ತರು ಕಲ್ಲು ಮುಳ್ಳುಗಳ ಹಾದಿಯಲ್ಲಿ ಕಾಡು ಮೇಡು ಸುತ್ತಿ ಬೆಟ್ಟದತ್ತ ಧಾವಿಸುತ್ತಿದ್ದಾರೆ. ಶಿವರಾತ್ರಿ ಹಿನ್ನೆಲೆ ಮಾದಪ್ಪನ ದರ್ಶನಕ್ಕೆ ಭಕ್ತರಿಂದ ಪಾದಯಾತ್ರೆ. ಕಾಡಿನ ಹಾದಿಯಲ್ಲಿ ಪ್ರಾಣ ಲೆಕ್ಕಿಸದೆ ನದಿ ದಾಟುವ ಭಕ್ತರಿಗಾಗಿ ದಾನಿಗಳಿಂದ ದಾಸೋಹ, ನೀರು, ಮಜ್ಜಿಗೆ ವಿತರಣೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲೆ ಮಹದೇಶ್ವರ ಬೆಟ್ಟ ದಕ್ಷಿಣ ಭಾರತದ ಪ್ರಸಿದ್ಧ ಯಾತ್ರಾ ಸ್ಥಳ. 77 ಬೆಟ್ಟಗಳ ನಡುವೆ ನೆಲೆಸಿರುವ ಮಾದಪ್ಪ ಕೋಟ್ಯಂತರ ಭಕ್ತರ ಆರಾಧ್ಯ ದೈವ. ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರದ್ಧಾ ಭಕ್ತಿಯಿಂದ ಶಿವರಾತ್ರಿ ಆಚರಣೆಗೆ ಮಹದೇಶ್ವರ ಬೆಟ್ಟ ಸಜ್ಜಾಗಿದೆ. ಫೆಬ್ರವರಿ 26ರಂದು ನಡೆಯುವ ಮಹಾಶಿವರಾತ್ರಿಗೆ ಈಗಿನಿಂದಲೇ ಮಲೆ ಮಹದೇಶ್ವರ ಬೆಟ್ಟದತ್ತ ಭಕ್ತ ಸಾಗರ ಹರಿದು ಬರುತ್ತಿದೆ. ವಯಸ್ಸಿನ ಭೇದವಿಲ್ಲದೆ ಮಹಿಳೆಯರು, ಮಕ್ಕಳೆನ್ನದೆ ಸಹಸ್ರಾರು ಭಕ್ತರು ಕಾಲ್ನಡಿಗೆಯಲ್ಲೇ ಮಹದೇಶ್ವರ ಬೆಟ್ಟದತ್ತ ಬರುತ್ತಿದ್ದಾರೆ. ಕಾಡು ಮೇಡು ಸುತ್ತಿ ಚಾಮರಾಜನಗರ ಜಿಲ್ಲೆಯ ಗಡಿ ಭಾಗದಲ್ಲಿ ಹರಿಯುವ ಕಾವೇರಿ ನದಿ ದಾಟಿ ಆಗಮಿಸುತ್ತಿದ್ದಾರೆ. ನೀರಿನ ಸೆಳೆತ ಇರುವುದರಿಂದ ನದಿಯ ಎರಡೂ ದಡಗಳಲ್ಲಿ ಹಗ್ಗ ಹಿಡಿದು ನದಿ ದಾಟಿ ಮಾದಪ್ಪನ ಸನ್ನಿಧಿಗೆ ಬರತೊಡಗಿದ್ದಾರೆ. ಮಾದಪ್ಪನ ಧ್ಯಾನ ಮಾಡುತ್ತಾ ಬರುವುದರಿಂದ ಎಷ್ಟೇ ದೂರ ನಡೆದರೂ ಯಾವುದೇ ರೀತಿಯ ದಣಿವೂ ಆಗುತ್ತಿಲ್ಲ. ಯಾವುದೇ ಪ್ರಾಣಿಗಳಿಂದ ತೊಂದರೆಯಾಗಿಲ್ಲ ಎನ್ನುತ್ತಾರೆ ಭಕ್ತರು. ನಾವು 16 ವರ್ಷದಿಂದ ಪಾದಯಾತ್ರೆ ಮಾಡ್ತಾವೆ. ನಾವು ಕುಟುಂಬ ಸಮೇತ 10 ಯಾತ್ರೆ ಮಾಡಿದ್ದೀವಿ. ಇವಾಗ ಭಕ್ತಾದಿಗಳ ಜೊತೆ ನಾವು 6 ಯಾತ್ರೆ ಬಂದಿದ್ದೀವಿ. ಊರಿಂದ ಹೊರಟು ಕಾವೇರಿ ಒಳಗೆ 3 ಆಲ್ಟು, 3 ಆಲ್ಟ್ನಿಂದ ತಿರ್ಗ ಇನ್ನು 3 ಆಲ್ಟು ಬೆಟ್ಟ ಡೈರೆಕ್ಟ್ ದರ್ಶನಕ್ಕೆ ಹೋಗ್ತೀವಿ. ಊರಿಂದ 6 ದಿನ ನಮ್ಮದು ಪಾದಯಾತ್ರೆ ಇರ್ತದೆ. ನಾವು ಭಕ್ತಾದಿಗಳು ಜಾಸ್ತಿ ಈಗ ಊರಿಂದ 100-150 ಸೀಟು ಹೋಗ್ತಾ ಇದ್ದೀವಿ. ಕಾಲ್ನಡಿಗೆಯಲ್ಲಿ ದಣಿದು ಬರುವ ಭಕ್ತರಿಗೆ ಹನೂರು ತಾಲೂಕಿನ ನಾನಾ ಕಡೆ ಆಯಾ ಗ್ರಾಮಸ್ಥರು ಊಟ, ತಿಂಡಿ, ಕುಡಿಯುವ ನೀರಿನ ವ್ಯವಸ್ಥೆ, ನೆರಳಿನ ಸೌಲಭ್ಯ ಕಲ್ಪಿಸಿದ್ದಾರೆ. ಭಕ್ತರ ಸೇವೆ ಮಾಡಿದರೆ ಮಾದಪ್ಪನ ಸೇವೆ ಮಾಡಿದಂತೆ ಎಂಬ ಭಾವನೆಯಿಂದ ಭಕ್ತರ ದಣಿವಾರಿಸುತ್ತಿದ್ದಾರೆ. ಶಕ್ತಿ ಯೋಜನೆಯಿಂದ ಅಂತಂದರೆ ಈ ಫ್ರೀ ಬಸ್ ಆದರೂ ನಾವು ಕಾಲ್ನಡಿಗೆಯಲ್ಲಿ ಏಕೆ ಹೋಗ್ತಿದ್ದೀವಿ ಅಂತಂದರೆ ಶಿವರಾತ್ರಿ ದಿನದಂದು ಅಂದರೆ ಶಿವರಾತ್ರಿ ಟೈಮಲ್ಲೆಲ್ಲ ನಾವು ಕಾಲ್ನಡಿಗೆಯಲ್ಲೇ ಹೋದರೆ ಅಂದರೆ ಒಳ್ಳೆಯದಾಗುತ್ತೆ. ಅದು ನಮ್ಮ ಆರಾಧ್ಯ ದೈವ ಸಹ. ಅದಕ್ಕೆ ನಾವು ಅಂದರೆ ಈ ಕಾಲ್ನಡಿಗೆಯಲ್ಲೇ ಹೋಗೋದ್ರಿಂದ ನಮಗೆ ಅನುಕೂಲವಾಗುತ್ತೆ. ಅಂದರೆ ದೇವ್ರ ದರ್ಶನ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಹೋಗ್ತೀವಿ. ಮಹದೇಶ್ವರ ಬೆಟ್ಟದಲ್ಲಿ ಫೆಬ್ರವರಿ 25ರಿಂದಲೇ ಮಹಾಶಿವರಾತ್ರಿ ಜಾತ್ರೆ ಆರಂಭವಾಗಲಿದೆ. ಫೆಬ್ರವರಿ 28ರಂದು ಅಮಾವಾಸ್ಯೆ ಪೂಜೆ ಹಾಗೂ ಮಾರ್ಚ್ 1ರಂದು ಮಹಾರಥೋತ್ಸವ ಜರುಗಲಿದೆ. ಕಾಲ್ನಡಿಗೆಯಲ್ಲಿ ಬರುತ್ತಿರುವ ಮಾದಪ್ಪನ ಭಕ್ತ ಸಮೂಹ ಶಿವರಾತ್ರಿ ದಿನವಾದ ಗುರುವಾರ ಅಥವಾ ಅದರ ಮುನ್ನಾ ದಿನವೇ ಬೆಟ್ಟ ತಲುಪುವ ನಿರೀಕ್ಷೆ ಇದ್ದು 5 ಲಕ್ಷಕ್ಕೂ ಅಧಿಕ ಮಂದಿ ಸೇರಬಹುದು ಎಂದು ಅಂದಾಜಿಸಲಾಗಿದೆ. ವಿಜಯಕುಮಾರ್, ಪಬ್ಲಿಕ್ ಟಿವಿ, ಚಾಮರಾಜನಗರ.